কয়লার টাকা কে খায়? অমিত শাহ খায়, হোম মিনিস্টার। শুভেন্দু অধিকারীর কাছে, আর শুভেন্দু অধিকারীর থ্রুতে টাকা যায় অಮಿತ್ শাহর কাছে। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇರುವಂತಹ ಮಮತಾ ಬ್ಯಾನರ್ಜಿ ವರ್ಸಸ್ ಅಮಿತ್ ಶಾ ಅಥವಾ ವರ್ಸಸ್ ಇಡೀ ಬಿಜೆಪಿಯ ವ್ಯವಸ್ಥೆ ಏನು ಅನ್ನೋದು ನಿಮಗೆಲ್ಲ ನಿನ್ನೆನೆ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದೆ. ಮಮತಾ ಬ್ಯಾನರ್ಜಿಗೆ ಚುನಾವಣಾ ತಂತ್ರಗಾರಿಕೆ ಮಾಡುವಂತಹ ಐಪ್ಯಾಕ್ ಅನ್ನುವಂತಹ ಕಂಪನಿಯ ಕಚೇರಿಯ ಮೇಲೆ, ಆ ಐಪ್ಯಾಕ್ ನ ಮುಖ್ಯಸ್ಥ ಪ್ರತೀಕ್ ಜೈನ್ ಮನೆಯ ಮೇಲೆ, ಪ್ರತೀಕ್ ಜೈನ್ ಕೇವಲ ಐಪ್ಯಾಕ್ ನನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ ಮಾತ್ರ ಅಲ್ಲ, ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷದ ಐಟಿ ಸೆಲ್ ಅನ್ನು ಸಹ ಅವರೇ ನೋಡ್ಕೊಳ್ತಿರೋದು. ಈ ಐಪ್ಯಾಕ್ ಯಾವುದು ಅನ್ನೋದು ಸಹ ನಿನ್ನೆ ವಿವರಿಸಿದ್ದೆ. ಇದು ಪ್ರಶಾಂತ್ ಕಿಶೋರ್ ಆರಂಭಿಸಿದಂತಹ ಕಂಪನಿ. ಈಗ ಅಧಿಕೃತವಾಗಿ ಪ್ರಶಾಂತ್ ಕಿಶೋರ್ ಅದರಲ್ಲಿ ಇಲ್ಲ, ಬಟ್ ಯಾವುದೋ ಒಂದು ರೀತಿಯಲ್ಲಿ ಪ್ರಶಾಂತ್ ಕಿಶೋರ್ ಅದರಲ್ಲಿ ತೊಡಗಿಸಿಕೊಂಡಿರ್ತಾರೆ ಅನ್ನುವಂಥದ್ದು ಅನುಮಾನ. ಸೊ ಏನೇನಾಯ್ತು ನಿನ್ನೆ ಅವರ ಕಚೇರಿಗಳಿಗೆ ದಾಳಿ ಮಾಡಿದಾಗ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಮಮತಾ ಬ್ಯಾನರ್ಜಿ ಕಚೇರಿಯ ಒಳಗೆ ನುಗ್ಗಿ, ಇಡಿ ರೈಡ್ ನಡುವೆ ಕಚೇರಿ ಒಳಗೆ ನುಗ್ಗಿ, ಒಂದು ಲ್ಯಾಪ್ಟಾಪ್, ಒಂದು ಹಾರ್ಡ್ ಡಿಸ್ಕ್, ಒಂದಷ್ಟು ಕಾಗದ ಪತ್ರಗಳು, ಒಂದು ಫೈಲು ತಗೊಂಡು ಹೊರಗಡೆ ಬಂದರು. ಇದು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು, ಇವುಗಳನ್ನು ತಗೊಳ್ಳೋದಕ್ಕೇನೆ ಇಡಿ ಬಂದಿರುವಂತಹದ್ದು. ನನ್ನ ಚುನಾವಣಾ ತಂತ್ರಗಾರಿಕೆಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಇದು, ಇದಕ್ಕೆ ನಾನು ಬಗ್ಗೋದಿಲ್ಲ ಅಂತಿದ್ರು. ಆದ್ರೆ ಅದಾದ ನಂತರ ಈಗ ನಡೀತಾ ಇದೆಯಲ್ಲ ಹೊಸ ಬೆಳವಣಿಗೆಗಳು, ಅದು ಎಲ್ಲರನ್ನು ಬೆಚ್ಚಿ ಬೀಳಿಸುವಂತಹ ಬೆಳವಣಿಗೆಗಳು. ಅದರಲ್ಲಿ ಮುಖ್ಯವಾದಂತಹದ್ದು, ಅಮಿತ್ ಶಾಗೆ ಮಮತಾ ಬ್ಯಾನರ್ಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಹತ್ರ ಅಮಿತ್ ಶಾದು ಪೆನ್ ಡ್ರೈವ್ ಇದೆ, ಎಲ್ಲ ಬಿಚ್ಚಿಟ್ಟು ಬಿಡ್ತೀನಿ, ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಯಾವ ವಿಚಾರದಲ್ಲಿ, ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ಅವರು ಹೇಳಿದ್ದಾರೆ ಮತ್ತು ಏನು ಬೆಳವಣಿಗೆಗಳಾಗಿದೆ, ಇದೇ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಹಾಗೆ ಇಡಿ ರೈಡ್ ನಡುವೆ ಮಧ್ಯದಲ್ಲಿ ನುಗ್ಗಿ ಬಲವಂತಕ್ಕೆ ಆ ದಾಖಲೆಗಳನ್ನ, ಹಾರ್ಡ್ ಡಿಸ್ಕ್ ಅನ್ನ, ಒಂದಷ್ಟು ಪೇಪರ್ಗಳನ್ನ ತಗೊಂಡು ಹೋಗಿದ್ದರ ಕುರಿತಾಗಿ ಇಡಿ ಕೋರ್ಟಿಗೆ ಹೋಯ್ತಲ್ಲ, ಕೋರ್ಟ್ ಅಲ್ಲಿ ಜಡ್ಜು ಎದ್ದು ಹೋಗಿದ್ದ್ಯಾಕೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲಿಗೆ ನಾನು ಹೇಳದಂಗೆ, ಕೋಲ್ಕತ್ತಾದಲ್ಲಿರುವಂತಹ ಐಪ್ಯಾಕ್ ಅನ್ನುವಂತಹ ಸಂಸ್ಥೆ ಮತ್ತು ಸಾಕಷ್ಟು ಕಡೆಗಳಲ್ಲಿರುವಂತಹ ಐಪ್ಯಾಕ್ ಸಂಸ್ಥೆಯ ಏನು ಬ್ರಾಂಚ್ಗಳಿದಾವೆ, ದೆಹಲಿಯು ಒಳಗೊಂಡಂತೆ ಎಲ್ಲ ಕಡೆಯೂ ಸಹ ಇಡಿ ರೈಡ್ ಆಯ್ತು. ನಾನು ಹೇಳ್ದಂಗೆ ಪ್ರತೀಕ್ ಜೈನ್ ಅನ್ನುವಂತಹ ವ್ಯಕ್ತಿ ಈಗ ಅದನ್ನ ನಡೆಸ್ತಿದ್ದಾರೆ. ಈ ಹಿಂದೆ ಪ್ರಶಾಂತ್ ಕಿಶೋರ್ ಅವರು ನಡೆಸ್ತಾ ಇದ್ರು. ಪ್ರಶಾಂತ್ ಕಿಶೋರ್ ಅವರ ಕಂಪನಿ ಅದು. ಪೊಲಿಟಿಕಲ್ ಪಾರ್ಟಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಚುನಾವಣಾ ತಂತ್ರಗಾರಿಕೆ ಮಾಡಿಕೊಡುವಂತಹ ಒಂದು ಕಂಪನಿ ಅದು. 2014ರಲ್ಲಿ ಪ್ರಶಾಂತ್ ಕಿಶೋರ್ ಅದನ್ನು ಆರಂಭಿಸಿದ ತಕ್ಷಣ ಮಾಡಿದಂತಹದ್ದು ಕಾಂಟ್ರಾಕ್ಟ್ ನರೇಂದ್ರ ಮೋದಿ ಜೊತೆನೆ, ಬಿಜೆಪಿ ಜೊತೆನೆ. ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕೆ ಐಪ್ಯಾಕ್ ನ ಏನು ಕೊಡುಗೆ ಇದೆ, ಬಹಳ ದೊಡ್ಡ ಕೊಡುಗೆ ಇದೆ. ಕ್ಯಾಂಪೇನ್ ಹೇಗಾಗಬೇಕು, ಪ್ರಚಾರ ಏನಾಗಬೇಕು, ಈ ಡೈಲಾಗುಗಳೆಲ್ಲ ಬಂತಲ್ಲ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅನ್ನುವಂಥದ್ದು, ನಾ ಖಾವುಂಗ ನಾ ಕಾನೆ ದುಂಗ ಅನ್ನುವಂಥದ್ದು, ಇನ್ನು ಏನೇನು ಅಚ್ಚೆ ದಿನ ಆಯಂಗೆ ಅನ್ನುವಂಥವು, ಇವೆಲ್ಲವೂ ಸಹ ಐಪ್ಯಾಕ್ ಇಂದಾನೆ ರೂಪಿತವಾದಂತಹ ಡೈಲಾಗುಗಳು. ಸೊ ಆ ರೀತಿ ಕೆಲಸವನ್ನ ಆ ಕಂಪನಿ ಮಾಡುತ್ತೆ. ಆ ಕಂಪನಿಯನ್ನ ಈ ಬಾರಿ ಟಿಎಂಸಿ ಕಾಂಟ್ರಾಕ್ಟ್ ಮಾಡಿಕೊಂಡಿದೆ. ವೆಸ್ಟ್ ಬೆಂಗಾಲ್ನಲ್ಲಿ, ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ವರ್ಷ ಏನ್ ಚುನಾವಣೆಗಳಿದಾವಲ್ಲ, ಆ ಚುನಾವಣೆಗಳಿಗೆ ಚುನಾವಣಾ ತಂತ್ರಗಾರಿಕೆ ನಮ್ಮ ಪಕ್ಷಕ್ಕೆ ಮಾಡಿ ಅಂತ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸೊ ಅಂತಹ ಕಂಪನಿ ಮೇಲೆ ಇಡಿ ರೈಡ್ ಮಾಡಿತ್ತು. ಕಾರಣ ಕೊಟ್ಟಿದ್ದು ಇಡಿ, ಏನೋ ಕೋಲ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ತನಿಖೆ ನಡೀತಾ ಇದೆ, ಅದರ ಭಾಗವಾಗಿ ರೈಡ್ ನಡೆಸಿದೀವಿ. ಮತ್ತು ಹವಾಲಾ ಮನಿ ಟ್ರಾನ್ಸ್ಫರ್ ಏನಿದೆ, ಹಣ ವರ್ಗಾವಣೆ, ಅಕ್ರಮ ಹಣ ವರ್ಗಾವಣೆ, ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ನಲ್ಲಿಯೂ ಸಹ ನಾವು ರೈಡ್ ಮಾಡ್ತಿದೀವಿ ಅಂತ. ಆ ರೈಡಿನ ನಡುವೆ ಸ್ಟೇಟ್ ಪೊಲೀಸ್, ಸ್ಟೇಟ್ ಐಜಿಪಿ ಜೊತೆಯಲ್ಲಿ ಮಮತಾ ಬ್ಯಾನರ್ಜಿ ಬರ್ತಾರೆ, ಒಳಗಡೆ ನುಗ್ಗುತ್ತಾರೆ, ಐಪ್ಯಾಕ್ ಆಫೀಸ್ಗೆ ನುಗ್ಗಿ ಅವರಿಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ದಾಳಿ ನಡೆಸ್ತಾರೆ ಅಮಿತ್ ಶಾ ವಿರುದ್ಧ. ಅಮಿತ್ ಶಾ ಒಂದು ದುಷ್ಟ ಮನುಷ್ಯ, ಅಮಿತ್ ಶಾ ಒಂದು ರೀತಿಯಾಗಿ ನಾಟಿ ಮನುಷ್ಯ, ಹೀಗೆಲ್ಲ ಮಾಡ್ತಾರೆ. ಅದೆಲ್ಲ ಆಯ್ತು. ಅದಾದ ನಂತರ ಒಂದು ದಿನ ಕಳೆದ ಮೇಲೆ 2 ಬೆಳವಣಿಗೆಗಳು ನಡೀತು. ಒಂದು, ಇಡಿ ಈ ವಿಚಾರವನ್ನು ಇಟ್ಕೊಂಡು ಕೋರ್ಟಿಗೆ ಹೋಯ್ತು. ಒಂದು ಸಂವಿಧಾನಾತ್ಮಕವಾದ ಸ್ವತಂತ್ರ ತನಿಖಾ ಸಂಸ್ಥೆ ರೈಡ್ ಮಾಡ್ತಿರ್ಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿ ಬಲವಂತಕ್ಕೆ ಬಂದು ಈ ರೀತಿ ಎಲ್ಲ ಎತ್ಕೊಂಡು ಹೋಗೋದು ಎಷ್ಟು ಸರಿ? ಇದು ನಮ್ಮ ಕೆಲಸದಕ್ಕೆ ಅಡ್ಡಿಪಡಿಸುವಂತಹ ಕೆಲಸ. ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಇಡಿ ಕೋರ್ಟಿಗೆ ಹೋಗಿದೆ. ಇನ್ನೊಂದು ಕಡೆ
ಬಿಜೆಪಿಗೆ ಉಸಿರಾಡೋದಕ್ಕೆ ಬಿಡಬಾರದು ಅಂತ ನಿರ್ಧರಿಸಿರುವಂತಹ ಮಮತಾ ಬ್ಯಾನರ್ಜಿ ಬೀದಿಗೆ ಇಳಿದಿದ್ದಾರೆ. ಬೀದಿಗಳಲ್ಲಿ ಪ್ರತಿಭಟನೆಗಳನ್ನ ಅವರೇ ನೇತೃತ್ವ ವಹಿಸಿಕೊಂಡು ಮಾಡ್ತಿದ್ದಾರೆ. ಅವರ ಪಕ್ಷದವರು ಬೇರೆ ಎಲ್ಲ ನಗರಗಳಲ್ಲೂ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಟಿಎಂಸಿ ಸಂಸದರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರನ್ನ ಬಂಧಿಸಲಾಗಿದೆ. ಮಹುವಾ ಮೊಯ್ತ್ರಿ, ಡೆರೆಕ್ ಒಬ್ರೈನ್ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಟಿಎಂಸಿ ನಾಯಕರೆಲ್ಲ ಈಗ ಬಂಧನದಲ್ಲಿದ್ದಾರೆ. ಅವರು ಆರೋಪ ಮಾಡ್ತಿದ್ದಾರೆ, ನಮ್ಮ ಮೇಲೆ ಹಲ್ಲೆಗಳಾಗಿದ್ದಾವೆ, ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅಂತ. ಇದು ಮಾಮೂಲಿ. ಸೊ ಇದು ಓಕೆ ದೆಹಲಿದು. ಬಟ್ ವೆಸ್ಟ್ ಬೆಂಗಾಲ್ನಲ್ಲಿರೋದು ಮಮತಾ ಬ್ಯಾನರ್ಜಿ ಅವರ ಗವರ್ಮೆಂಟ್. ಅಲ್ಲಿ ಯಾರು ತಡೆಯಕ್ಕಾಗಲ್ಲ ಪ್ರತಿಭಟನೆಗಳನ್ನ. ಟಿಎಂಸಿ ಸರ್ಕಾರ ಇರಬೇಕಾದ್ರೆ ಟಿಎಂಸಿನೇ ಪ್ರತಿಭಟನೆ ಮಾಡಿದ್ರೆ ತಡೆಯೋರು ಯಾರು ಇಲ್ಲ. ಹಾಗಾಗಿ ಮಮತಾ ಬ್ಯಾನರ್ಜಿ ಓಪನ್ ರೋಡ್ ಶೋ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಅದರ ನಡುವೆ ಅಮಿತ್ ಶಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. কয়লার টাকা কে খায়? অমিত শাহ খায়, হোম মিনিস্টার। কি করে খায়? গদ্দারের থ্রুতে টাকা যায়, তার অ্যাডপ্টেড সন হয়ে গেছে। জগন্নাথের থ্রুতে টাকা যায় শুভেন্দু অধিকারীর কাছে, আর শুভেন্দু অধিকারীর থ্রুতে টাকা যায় অমিত শাহর কাছে। ನನ್ನ ಬಳಿ ಪೆನ್ ಡ್ರೈವ್ ಇದೆ, ಅಮಿತ್ ಶಾದು ಪೆನ್ ಡ್ರೈವ್ ಇದೆ, ಅದನ್ನ ಇಡೀ ಜಗತ್ತಿನ ಮುಂದೆ ಬಿಚ್ಚಿಟ್ಟು ಬಿಡ್ತೀನಿ, ಹುಷಾರ್ ಅನ್ನುವ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಆ ಪೆನ್ ಡ್ರೈವ್ ಅಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಅದರಲ್ಲಿ ಕಲ್ಲಿದ್ದಲು ದಂಧೆ ನಡೆಸ್ತಾರೆ. ಇಲ್ಲಿ ಆ ದುಡ್ಡು ಸೀದಾ ಅಮಿತ್ ಶಾಗೆ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆಧಾರಗಳ ಪೆನ್ ಡ್ರೈವ್ ನನ್ನ ಹತ್ರ ಇದೆ. ಮತ್ತು ಅದನ್ನ ನಡೆಸ್ತಾ ಇರುವಂತಹದ್ದು ಟಿಎಂಸಿ ಇಂದ ಬಿಜೆಪಿಗೆ ಹೋಗಿ ಈಗ ಕೋಮುವಾದಿಯಾಗಿ ದಿನ ಬೆಳಗಾದ್ರೆ ಟಿಎಂಸಿ ವಿರುದ್ಧ ಮುಗಿ ಬೀಳ್ತಾ ಇರುವಂತಹ ಸುವೇಂದು ಅಧಿಕಾರಿ ಅನ್ನುವಂತಹ ವ್ಯಕ್ತಿ ನಡೆಸ್ತಾ ಇರುವಂತಹ ಆತನ ಬ್ರೋಕರ್ ಕೆಲಸದ ಮೂಲಕ ಆಗ್ತಿರುವಂತಹದ್ದೇ ಈ ಕಲ್ಲಿದ್ದಲು ಹಗರಣಗಳು. ಆ ಕಲ್ಲಿದ್ದಲು ಹಗರಣದ ಹಣ ಪೂರ್ತಿ ಅಮಿತ್ ಶಾಗೆ ಹೋಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳ ಪೆನ್ ಡ್ರೈವ್ ನನ್ನ ಹತ್ರ ಇದೆ, ನಾನು ಇಡೀ ಜಗತ್ತಿನ ಮುಂದೆ ಅದನ್ನು ಬಿಚ್ಚಿಡ್ತೀನಿ ಅಂತ. ಹೀಗಿದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಬಿಜೆಪಿ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಬೇರೆ ಯಾವುದೇ ರೀತಿಯಲ್ಲೂ ಸಹ ಅವರಿಗೆ ಕಾಟ ಕೊಡೋಕೆ ಸಾಧ್ಯ ಇಲ್ಲ. ಇದ್ದಿದ್ದು ಒಂದೇ, ತನಿಖಾ ಸಂಸ್ಥೆಗಳನ್ನ ಬಳಸೋದು. ಅದನ್ನ ಬಳಸಿದ್ರು. ಬಟ್ ಮಮತಾ ಬ್ಯಾನರ್ಜಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ರೈಡ್ ನಡೀತಾ ಇದ್ರು, ಐ ಡೋಂಟ್ ಕೇರ್ ಅಂತ ಒಳಗಡೆ ನುಗ್ಗಿ ಎಲ್ಲ ತಗೊಂಡ್ ಬಂದ್ರು. ಅದರ ವಿರುದ್ಧ ಏನ್ ಮಾಡಕ್ಕಾಗತ್ತೆ? ಇಡೀ ಒಂದಷ್ಟು CRPF 7 ಜನ ಏನೋ ಇದ್ರಂತೆ CRPF. ಆದರೆ ಈ ಕಡೆ ಸ್ಟೇಟ್ದು ಪೂರ್ತಿ ಪೊಲೀಸ್ IG ಇಂದ ಹಿಡಿದು ಎಲ್ಲ ಪೊಲೀಸರು ಅವ್ರ ಜೊತೆಯಲ್ಲಿ ಬಂದಿದ್ದಾರೆ, ಅವ್ರ ಸೆಕ್ಯೂರಿಟಿಯಾಗಿ ಬಂದಿದ್ದಾರೆ ಮಮತಾ ಬ್ಯಾನರ್ಜಿಗೆ. ದೇ ಕೆನಾಟ್ ಡೂ ಎನಿಥಿಂಗ್. ಇಡಿ ಅವರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಕೋರ್ಟಲ್ಲಿ ಎಷ್ಟು ಗದ್ದಲ ಆಗಿದೆ, ಎಷ್ಟು ಜನ ಸೇರ್ಕೊಂಡಿದ್ದಾರೆ, ಎಷ್ಟು ಒಂದು ರೀತಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಕೋರ್ಟ್ ಒಳಗಡೆ ಅಂದ್ರೆ, ವಿಚಾರಣೆ ನಡೆಸೋಕೆ ಅಂತ ಕೂತಂತಹ ಜಡ್ಜ್ ಎದ್ದು ಹೋಗ್ಬಿಟ್ರು. ಇಷ್ಟು ಗದ್ದಲದ ನಡುವೆ, ಇಷ್ಟು ಜನಸಂದಣಿ ನಡುವೆ ನಾನು ಕೋರ್ಟ್ ನಡ್ಸಕ್ಕಾಗೋದಿಲ್ಲ ಅಂತ. ಈಗ ವೀಕೆಂಡು, ಸ್ಯಾಟರ್ಡೆ ಸಂಡೇ ಎಲ್ಲ, ಇನ್ನದನ್ನ ಬುಧವಾರಕ್ಕೆ ಮುಂದಕ್ಕೆ ಹಾಕಿದ್ದಾರೆ. ಬುಧವಾರ ಅದರ ವಿಚಾರಣೆ ನಡೆಯುತ್ತಂತೆ. ಇದರ ನಡುವೆ ವೆಸ್ಟ್ ಬೆಂಗಾಲ್ ಸರ್ಕಾರ ಇಡಿ ಅಧಿಕಾರಿಗಳ ಮೇಲೇನೆ FIR ದಾಖಲಿಸಿದೆ. ಈಗ ಇಡಿ ಅಧಿಕಾರಿಗಳಿಗೆ ಪುಕ ಅಂತಿದೆ. ಯಾಕೆಂದ್ರೆ ಅವರ ಮೇಲೆ ವೈಯಕ್ತಿಕವಾದಂತಹ FIRಗಳು ಬಿದ್ದಿದ್ದಾವೆ. ಅವರು ವೈಯಕ್ತಿಕವಾಗಿ ಈಗ ಆ ಕೇಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಅವರಿಗೂ ಸಹ ತಲೆನೋವಾಗಿದೆ. ಅದ ಆ ಕಡೆ ಆದ್ರೆ ಬಿಜೆಪಿಯ ತಲೆನೋವೆಂದು ಹೇಳುತ್ತಿದ್ದಲ್ಲ. ಏನ್ ಮಾಡೋದೀಗ? ಇಡಿನ ಬಿಡೋಣ, IT ನ ಬಿಡೋಣ, CBIನ ಬಿಡೋಣ ಅಂದ್ರೆ ಮಮತಾ ಬ್ಯಾನರ್ಜಿ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಅವ್ರು ನುಗ್ಗಿ ಏನೇನೋ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿಯೇ, ಅದೇ ಸನ್ನಿವೇಶದಲ್ಲಿಯೇ ರಸ್ತೆಗಳಲ್ಲಿ ಅವರನ್ನ ಎದುರಿಸೋದು ಸಾಧ್ಯ ಇಲ್ಲ. ಅವರೇ ರಸ್ತೆಗಿಳಿದು ಬಿಟ್ಟಿದ್ದಾರೆ. ಈಗ ಮಮತಾ ಬ್ಯಾನರ್ಜಿಯನ್ನು ತಡೆಯೋದು ಹೇಗೆ ಅನ್ನೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ದೊಡ್ಡ ತಲೆನೋವಾಗಿದೆ. ಬಿಜೆಪಿ ತಲೆ ಕೆಡಿಸ್ಕೊಂಡು ಕೂತಿದೆ. ಸುಮ್ಮನೆ ಇರುವೆ ಬಿಟ್ಕೊಂಡ್ವಾ ಈ ಇಡಿನ ಐಪ್ಯಾಕ್ ಮೇಲೆ ಬಿಟ್ಟಿದ್ರೆ ಪರವಾಗಿರ್ಲಿಲ್ಲ. ಬಟ್ ಅವರ ಟಾರ್ಗೆಟ್ ಮಮತಾ ಬ್ಯಾನರ್ಜಿ ಹೇಳುವಂಗೆ, ಮಮತಾ ಬ್ಯಾನರ್ಜಿ ಅವರ TMC ಪಕ್ಷದ ಚುನಾವಣಾ ತಂತ್ರಗಾರಿಕೆ ಏನಿದೆ ಅಂತ ತಿಳ್ಕೊಳ್ಳೋದು, ಆ ದಾಖಲೆಗಳನ್ನ ತಗೊಳ್ಳೋದಕ್ಕೆ ಹೋಗಿದ್ದಿತ್ತು ಇಡಿ ಅಂತ ಅವರು ಆರೋಪ ಮಾಡಿಸ್ತಿದ್ದಾರೆ. ಮತ್ತು ಐಪ್ಯಾಕ್ ಅದನ್ನೇ ಮಾಡ್ತಿದ್ದು, ಕಾಂಟ್ರಾಕ್ಟ್ ಅದನ್ನೇ ತಗೊಂಡಿದ್ದಿತ್ತು. ಹಾಗಾಗಿ ಅವರ ಆರೋಪದಲ್ಲಿ ಬಲ ಇದೆ ಅಂತೆಲ್ಲ ಎಲ್ಲರೂ ಅನ್ಕೊಳ್ತಾರೆ ಮಮತಾ ಬ್ಯಾನರ್ಜಿ. ಸೊ ಎಲ್ಲ ರೀತಿಯಲ್ಲೂ ಸಹ ಅಮಿತ್ ಶಾ ವಿರುದ್ಧ ಏನು ನೇರ ಫೈಟ್ ಇಳಿದು ಬಿಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ. ನೇರವಾಗಿ ಹೇಳ್ತಿದ್ದಾರೆ, ನನಗೂ ಅಮಿತ್ ಶಾಗೆ ಫೈಟ್ ಇದು. ಅಮಿತ್ ಶಾನ ನಾನು ನೋಡ್ಕೊಳ್ತೀನಿ, ನನ್ನ ಹತ್ರ ಎಲ್ಲ ದಾಖಲೆಗಳಿದೆ, ಪೆನ್ ಡ್ರೈವ್ ಇದೆ, ಪ್ರತಿಯೊಂದು ಬಿಚ್ಚಿಡ್ತೀನಿ. ಮತ್ತು
ಪಶ್ಚಿಮ ಬಂಗಾಳಿಗರನ್ನ ಪಶ್ಚಿಮ ಬಂಗಾಳವನ್ನ ಅವರಿಷ್ಟ ಬಂದಂಗೆ ನಡೆಸ್ಕೊಳ್ಳೋದಕ್ಕೆ ನಾನು ಬಿಡಲ್ಲ, ನನ್ನ ಜನ ಬಿಡಲ್ಲ, ನನ್ನ ಜೊತೆ ಜನ ಇದ್ದಾರೆ ಅಂತ ನೇರವಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈ ಕಡೆ TMC ಅವರು ಎಲ್ಲ ನಗರಗಳಲ್ಲಿಯೂ ಸಹ, ಕೋಲ್ಕತ್ತಾದಲ್ಲಿ ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಸ್ತೆಗೆ ಇಳಿದಿದ್ರೆ ಎಲ್ಲ ನಗರಗಳು, ದೆಹಲಿಯಲ್ಲೂ ಸಹ ಪ್ರತಿಭಟನೆಗಳನ್ನು TMC ತುಂಬಾ ಜೋರಾಗಿ ಮಾಡ್ತಾ ಇದೆ. ವಿಕ್ಟಿಮ್ ಕಾರ್ಡ್ ಆಡುವಂತಹ ಪ್ರಯತ್ನವನ್ನು ಅವ್ರು ನಡೆಸ್ತಿದ್ದಾರೆ. ಏನು ಅಂದ್ರೆ, ಅಮಿತ್ ಶಾ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ನಮ್ಮನ್ನ ದೌರ್ಜನ್ಯ ಎಸಗಿ ಬಾಯಿ ಮುಚ್ಚೋ ಕೆಲಸ ಮಾಡೋದಕ್ಕೆ ನೋಡ್ತಿದೆ, ಸೋಲ್ಸೋ ಕೆಲಸಕ್ಕೆ ಮುಂದಾಗಿದೆ, ನಮ್ಮ ಮೇಲೆ ಒಂದು ಒತ್ತಡದ ತಂತ್ರವನ್ನ, ದೌರ್ಜನ್ಯದ ತಂತ್ರವನ್ನ ಉಪಯೋಗಿಸ್ತಾ ಇದೆ. ನಾವು ಬಗ್ಗಲ್ಲ. ಬಿಜೆಪಿ ಕಳೆದ ಬಾರಿ ಅಟ್ಲೀಸ್ಟ್ ಡಬಲ್ ಡಿಜಿಟ್ ಅಲ್ಲಿ ಇತ್ತು, ಈ ಬಾರಿ ಸಿಂಗಲ್ ಡಿಜಿಟ್ಗೆ ಬರುತ್ತೆ, ನೋಡ್ತಾ ಇರಿ. ಹಾಗೆ ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಚಾಲೆಂಜ್ ಹಾಕಿದ್ದಾರೆ. ಸೊ ಒಂದು ಕಡೆ ಬಿಜೆಪಿಗೆ ತಲೆನೋವು, ಮಮತಾ ಬ್ಯಾನರ್ಜಿಗೆ ಹೊಸ ಹುಮ್ಮಸ್ಸು. ಇಂಥದ್ದು ನಡೆದಿದ್ದರಿಂದ ತಾನೀಗ ಏನು ಬೇಕಾದ್ರೂ ಆ ರಾಜ್ಯದ ಜನತೆಯ ಮುಂದೆ ಹೇಳೋದಕ್ಕೊಂದು ಅವಕಾಶ ಸಿಕ್ಕಿದೆ. ಚುನಾವಣೆಗಳು ಇನ್ನು 3-4 ತಿಂಗಳಿದೆ. ಅಲ್ಲಿಯವರೆಗೆ ಮಮತಾ ಬ್ಯಾನರ್ಜಿ ಅವರ ಈ ಪವರ್ಫುಲ್ ಏನು ರಿವರ್ಸ್ ಅಟ್ಯಾಕ್, ಪ್ರತಿ ದಾಳಿ ಏನಿದೆ, ಇದನ್ನ ತಡೆಯೋದಕ್ಕೆ ಬಿಜೆಪಿಗೆ ಆಗತ್ತಾ? ಇದು ದೊಡ್ಡ ಪ್ರಶ್ನೆ. ಸೊ ಮುಂದೇನಾಗುತ್ತೆ, ಬುಧವಾರ ಅದು ಇದ್ರ ಜಡ್ಜ್ ಮುಂದೆ ಬಂದಾಗ ಏನಾಗುತ್ತೆ ಅದನ್ನು ಸಹ ನೋಡಬೇಕು. ಮಮತಾ ಬ್ಯಾನರ್ಜಿ ಅವರ ಬಂಧನಕ್ಕೆ ಏನಾದರೂ ಅಮಿತ್ ಶಾ ಕೈ ಹಾಕ್ಬೋದಾ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ಅವರನ್ನ ಬಂಧಿಸಿ ಆದರೂ ವೆಸ್ಟ್ ಬೆಂಗಾಲನ್ನ ಗೆಲ್ಲಲೇಬೇಕು ಅನ್ನೋ ಮನಸ್ಥಿತಿಗೆ ಬಿಜೆಪಿ ಬಂದರೂ ಬರಬಹುದು. ಯಾಕಂದ್ರೆ ಗೆಲ್ಲಲೇಬೇಕು ಅನ್ನೋದು ಮಾತ್ರ ಅವ್ರಿಗೆ ಬಂದಾಗಿದೆ. ಯಾವ ಮಾರ್ಗದಲ್ಲಿ ಅನ್ನೋದು ಗೊತ್ತಾಗದೆ ಓದಾಡ್ತಿದ್ದಾರೆ ಅಷ್ಟೇ. ಸೊ ಇದಿಷ್ಟು ವೆಸ್ಟ್ ಬೆಂಗಾಲ್ ನಲ್ಲಿ ಮಮತಾ ಬ್ಯಾನರ್ಜಿ ಕಮಿಷನ್ ಖೋರ್ ಅಂತ ಅಮಿತ್ ಶಾನ ಅಟ್ಯಾಕ್ ಮಾಡಿ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಎಲ್ಲ ಬಿಚ್ಚಿಡ್ತೀನಿ ಅಂತ ಹೇಳುವ ಮೂಲಕ ಐಪ್ಯಾಕ್ ಮೇಲಿನ ದಾಳಿ, ಅದಾದ ನಂತರ ನಡೆದಿರುವಂತಹ ಪ್ರತಿಭಟನೆಗಳು, ಗಲಾಟೆಗಳು, ಮಮತಾ ಬ್ಯಾನರ್ಜಿಯ ಚಾಲೆಂಜ್ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.